फ्रेंड्स, मैं जानता हूं कि पेपर लीक भूखमरी से आजादी, बेकारी से आजादी, जातिवाद से आजादी। ನಮಸ್ಕಾರ ಸ್ನೇಹಿತರೆ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಟೈಮಿಂದ ಇಲ್ಲಿವರೆಗೂ ಏನೇನಾಗಿದೆ ಅಂತ ಪ್ರತಿಯೊಂದು ವಿಷಯನೂ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೇ 22 ಲಕ್ಷ ಜನ ಈ ನೀಟ್ ಎಕ್ಸಾಮ್ನ ಬರೀತಾರೆ. ಆದರೆ 2-3 ಗಂಟೆನಲ್ಲೇ ಪೇಪರ್ ಲೀಕ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ನ್ಯೂಸ್ ಬರುತ್ತೆ. ಸೊ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ CBIಗೆ ವಹಿಸುತ್ತೆ. CBI ಕೂಡ 2-3 ದಿನ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಸರ್ಚ್ ಮಾಡಿ ಇದರಲ್ಲಿ ಒಂದು ಮಾಫಿಯನ್ ಇದೆ ಅಂತ ತಿಳ್ಕೊಳ್ಳುತ್ತೆ. ಸೊ NTA ಎಕ್ಸಾಮ್ನ ಕ್ಯಾನ್ಸಲ್ ಕೂಡ ಮಾಡುತ್ತೆ. ಇದ್ರ ಮಧ್ಯ 20 ಜನ ಸ್ಟೂಡೆಂಟ್ಸ್ ತಮ್ಮ ಜೀವನ ಕಳ್ಕೊಳ್ತಾರೆ. ಅದಾದ್ಮೇಲೆ June 21 NTA ಮತ್ತೆ ಎಕ್ಸಾಮ್ನ ನಡೆಸುತ್ತೆ. ಈ ಸಲ ತುಂಬಾ ಸೆಕ್ಯೂರಿಟಿನ ಅರೇಂಜ್ ಕೂಡ ಮಾಡಿರುತ್ತೆ. ಆದ್ರೆ ಸ್ಟೂಡೆಂಟ್ಸ್ ಮಾತ್ರ ತಮ್ಮ ಪ್ರೊಟೆಸ್ಟ್ನ ನಿಲ್ಲಿಸಲಿಲ್ಲ. ಸೊ ಈ ಸಲ CJP ಅವ್ರ ಜೊತೆ ಸೇರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸೋನಂ ವಾಂಗ್ಚುಕ್ ಅವರು ಅವ್ರ ಜೊತೆ ಸೇರಿ ಉಪವಾಸ ಸತ್ಯಾಗ್ರಹನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಯಾವ್ಯಾವ ರೀತಿ ನಮ್ಮ ಜನ್ಜಿಗಳು ಪ್ರೊಟೆಸ್ಟ್ ನ ಮಾಡಿದ್ರು ಅಂತ. ಸೊ ಈ ವಿಷಯ ಪಾರ್ಲಿಮೆಂಟ್ ವರ್ಗೂ ಹೋಗುತ್ತೆ. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡ್ತಾರೆ. ಅದು ನೈಟ್ 12 ಗಂಟೆಗೆ. ಆ ವಿಡಿಯೋದಲ್ಲಿ ಅವರು ಪೇಪರ್ ಲೀಕ್ ಮಾಡಿದವ್ರಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಕೂಡ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಇದನ್ನ ಕೇಳಿದ್ಮೇಲೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹನ ನಿಲ್ಲಿಸ್ತಾರೆ. ಇದಾದ್ಮೇಲೆ ಎಜುಕೇಶನ್ ಸೆಕ್ರೆಟರಿನೂ ಕೂಡ ತೆಗೆದಾಕ್ತಾರೆ. ಆದ್ರೆ ನಮ್ಮ ಜನ್ಸಿಗಳು ಬೇಕಾಗಿದ್ದು ಎಜುಕೇಶನ್ ಮಿನಿಸ್ಟರ್ ಅವರ ರೆಸಿಗ್ನೇಷನ್. ಕೊನೆಗೂ ನಮ್ಮ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು 25 ಜುಲೈ ರೆಸಿಗ್ನೇಷನ್ ಕೊಟ್ಟರು. ಕೊನೆಗೂ ನಮ್ಮ ಜನ್ಸಿಗಳು ವಿನ್ ಆದ್ರು. ಈಗ ಹೊಸ ಎಜುಕೇಶನ್ ಮಿನಿಸ್ಟರ್ ಆಗಿ ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವರು ನಮ್ಮ ಎಜುಕೇಶನ್ ಸಿಸ್ಟಮ್ನ ಚೇಂಜ್ ಮಾಡ್ಬೋದಾ? ಕಮೆಂಟ್ ನಲ್ಲಿ ತಿಳಿಸಿ. थैंक यू फ्रेंड्स।